ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇವರು ವರ ಕೊಟ್ಟರು ಕೂಡ ಪೂಜಾರಿ ಕೊಡ್ಲಿಲ್ಲ ಅನ್ನೋ ಮಾತಿದೆಯಲ್ಲ, ಈಗ ನಾವು ಹೇಳ್ತಾ ಇರುವಂತಹ ಸ್ಟೋರಿಗೆ ಅದು ಸೂಕ್ತ ಅಂತ ಅನ್ಸುತ್ತೆ. ಕಾರಣ ಸರ್ಕಾರಿ ವಿದ್ಯಾರ್ಥಿಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದೆ. ಆದ್ರೆ ಏಜೆನ್ಸಿಯವರು ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತ ಸೌಲಭ್ಯವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತೆ. ಸರ್ಕಾರ ಕೊಟ್ಟರು ಕೂಡ ಏಜೆನ್ಸಿಯವರು ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಇದು ಪ್ರಶ್ನೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಎಂಬುದು ಅಕ್ಷರಶಃ ಸತ್ಯ. ಆದ್ದರಿಂದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕ್ರೀಡೆ ಬಹಳ ಮುಖ್ಯ. ಆದರೆ ಯಾದಗಿರಿಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಜಿಲ್ಲಾ ಕ್ರೀಡಾ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳು ನಮಗೆ ಸರಿಯಾದ ಪೌಷ್ಟಿಕ ಆಹಾರ ಹಾಗೂ ಅಗತ್ಯ ಸೌಲಭ್ಯ ಸರಿಯಾಗಿ ಸಿಗುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಸರ್ಕಾರ ಕ್ರೀಡಾಪಟುಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ, ಆದರೆ ಟೆಂಡರ್ ಪಡೆದವರು ಸರಿಯಾಗಿ ಸೌಲಭ್ಯ ನೀಡ್ತಿಲ್ಲ ಎಂದು ಆರೋಪಿಸಿದರು. ಜಿಲ್ಲಾ ಕ್ರೀಡಾಂಗಣ ವಸತಿ ಹಾಸ್ಟೆಲ್ ರೀ, ಅಲ್ಲಿ ಊಟನೂ ಚೆನ್ನಾಗಿ ಕೊಡೋದಿಲ್ಲ ರೀ, ಚಾಟ್ ಪ್ರಕಾರನೂ ಕೊಡೋದಿಲ್ಲ ರೀ, ಅಲ್ಲಿ ಇದ್ದಿದ್ದ ಪ್ರಕಾರನೂ ಕೊಡೋದಿಲ್ಲ ರೀ, ಅಲ್ಲೇ ಗ್ರೌಂಡ್ನು ಚೆನ್ನಾಗಿಲ್ಲ ರೀ, ನಾವು ಕೇಳಿದ್ದು ಸೌಲಭ್ಯನೂ ಸರಿಯಾಗಿ ಕೊಡ್ತಾ ಇಲ್ಲ ರೀ, ನಾವು ಕೇಳಿದ್ದು ಹಡಲ್ಸ್ ಅವೆಲ್ಲ ಕೇಳ್ತೇವೆ, ಅವೆಲ್ಲ ಕೊಡೋದಿಲ್ಲ ರೀ. ಎಡಿ ಸರ್ ಅವ್ರಿಗೆ ಹೇಳಿದ್ರೆ ಅವ್ರು ಏನಂತಾರೆ ರೀ, ನಾವೇನು ಮಾಡಮ್ಮ ಅಂತ ಹೇಳ್ತಾರೆ ರೀ, ಮತ್ತು ನಮಗೇನು ಮಾಡ್ತೀರಿ ಹೇಳ್ರಿ ಅಂತ ಕೇಳ್ತಾರೆ ರೀ, ಮತ್ತೆ ಏನು ಮಾಡ್ಬೇಕು ರೀ. ಇನ್ನು ಯಾದಗಿರಿಯಲ್ಲಿ 5ರಿಂದ 7ನೇ ತರಗತಿಯ 42 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಅವರಿಗೆ ಸೌಲಭ್ಯ ಸಿಗ್ತಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಊಟ, ಪೌಷ್ಟಿಕ ಆಹಾರ ಹಾಗೂ ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ರು. ಊಟದ ಜೊತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾ ಸಾಮಗ್ರಿಗಳು ಕೊಡ್ತಿಲ್ಲವೆಂದು ಮನವಿ ಸಲ್ಲಿಸಿದ್ರು. ಇನ್ನು ಮಕ್ಕಳ ದೂರಿನನ್ವಯ ಟೆಂಡರ್ ಪಡೆದುಕೊಂಡವರಿಗೆ ನೋಟಿಸ್ ನೀಡಲಾಗಿದೆ ಎಂದು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ರು. ತಮಗೆ ಗೊತ್ತಿರೋ ಒಂದು ಪಡಿತರ ಅಕ್ಕಿಯ ಒಂದು ಪ್ರಕರಣ ಕೂಡ ಬಂತು, ಅದಕ್ಕೂ ನೋಟಿಸ್ ಕೊಟ್ಟಿದ್ವಿ. ಅವರು ಉತ್ತರ ಕೊಟ್ಟಿದ್ರು. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆಫೀಸಿಂದ ಒಂದು ವರದಿಯನ್ನು ಪಡೆದುಕೊಂಡು ನಾವು ಮತ್ತೆ ಕಮಿಷನರ್ ಅವರಿಗೆ ದೂರವಾಣಿ ಮೂಲಕ ಏಜೆನ್ಸಿಯನ್ನು ರದ್ದು ಮಾಡ್ತಾರೆ ಅಥವಾ ಹೆಂಗೆ ಮಾಡ್ತಾರೆ? ಈಗೇನಿದೆ ಇವತ್ತಿನ ಸೇರಿಸಿ ನಾನೀಗ, ಯಾಕಂದರೆ ಸಭೆ ಆದ ನಂತರ ನಾವು ಕಮಿಷನರಿಗೆ ಒಂದು ಪತ್ರ ಬರೆದಿದ್ವಿ. ಮೊದಲು ಇವರಿಗೊಂದು ಕಾರಣ ಕೇಳಿ ನೋಟಿಸ್ ಕೊಟ್ಟು ಇವರಿಂದ ಸಮಜಾಯಿಷಿ ತಗೊಂಡು, ಈ ಸಮಜಾಯಿಷಿ ಸರ್ವಸಮ್ಮತ ಅಲ್ಲ ಅಥವಾ ಸರ್ವಸಮ್ಮತ ಹೌದು ಅನ್ನೋದನ್ನು ತಗೊಂಡು ಮತ್ತೆ ಒಟ್ಟಾರೆ ಕ್ರೀಡಾಪಟುಗಳಿಗೆ ಸೇರಬೇಕಾದ ಮೂಲಭೂತ ಸೌಲಭ್ಯಗಳು ಅವರಿಗೆ ಸಿಗುವಂತಾಗಲಿ ಎಂಬುದೇ ನಮ್ಮ ಆಗ್ರಹ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.